ಇಷ್ಟು ದಿನ ಹೇರುತ್ತಿದ್ದ ಹನುಮಂತನ ಹೋಟಿಂಗ್ ಕೊನೆಯ ಕ್ಷಣದಲ್ಲಿ ಕುಸಿದಿದ್ದು ಏಕೆ? ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಫಿನಾಲೆ ಹತ್ರ ಬರ್ತಿದ್ದಂತೆ ಹನುಮನಿಗೆ ಗ್ರಹಚಾರ ಕೆಡ್ತೋ ಏನೋ ಗೊತ್ತಿಲ್ಲ ವೀಕ್ಷಕರೇ. ಅಭಿಮಾನಿಗಳು ಇದೀಗ ಹನುಮಂತರನ್ನ ಕೆಡವಲು ಶುರು ಮಾಡಿದ್ರೋ ಗೊತ್ತಿಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಓಟುಗಳನ್ನು ಪಡೆದುಕೊಂಡು ತನ್ನದೇ ಆದ ಒಂದು ಹಂತದಲ್ಲಿ ಸಾಗುತ್ತಿದ್ದ ಹನುಮಂತನಿಗೆ ಫಿನಾಲೆ ಟೈಮಲ್ಲಿ ಶಾಕ್ ಕೊಟ್ಟಿದೆ ಬಿಗ್ ಬಾಸ್. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಮತಗಳನ್ನು ಪಡೆದುಕೊಳ್ತಿದ್ದ ಹನುಮಂತನಿಗೆ ಕಿಚ್ಚ ಸುದೀಪ್ ಅವರೇ ಮೆಚ್ಚುಗೆಯಿಂದ ಚಪ್ಪಾಳೆ ಕೊಟ್ಟು ಹನುಮಂತನನ್ನ ಹೊಗಳುತ್ತಿದ್ರು. ಆದರೆ ಅದೇ ಕಿಚ್ಚ ಸುದೀಪ್ ಅವರು ಇದೀಗ ಹನುಮಂತನನ್ನ ನೋಡಿ ಬೇಸರವನ್ನ ಹೊರಹಾಕಿದ್ದಾರೆ. ಸದ್ಯ ಹನುಮಂತನನ್ನ ಮೇಲೆ ಹೇರಿ ಕೆಳಗೆ ಕೆಡಬಿಟ್ರ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಆಗಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಗೆಲ್ಲೋರು ಯಾರು ಎಂಬುದು ಕ್ಯೂರಿಯಾಸಿಟಿ ಇದೆ ವೀಕ್ಷಕರೇ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಏರುಪೇರಾದ ಮತಗಳಿಂದ ಹನುಮಂತನನ್ನ ಇದೀಗ ಬಿಗ್ ಬಾಸ್ ಎಲಿಮಿನೇಷನ್ ಮಾಡಲು ಸಾಧ್ಯತೆ ಇದೆ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗೆ ಕಡಿಮೆ ಓಟು ಬಂದಿದ್ದು ಅತಿ ಹೆಚ್ಚು ಓಟು ಪಡೆದ ತ್ರಿವಿಕ್ರಮ್ ವಿನ್ನರ್ ಆಗ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಫಿನಾಲೆಗೆ ಒಂದು ದಿನ ಕಳೆದ್ರೆ ಇನ್ನಿದ್ದ ವಿನ್ನರ್ ಟ್ರೋಫಿ ಯಾರು ಹಿಡಿತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಒಳ್ಳೆಯ ಒಂದು ಲುಕ್ ನೋಡಿ ಅನೇಕರು ಖುಷಿ ಪಟ್ಟಿದ್ರು. ಸದ್ಯ ಇದೀಗ ಹನುಮಂತನಿಗೆ ತಲೆ ಕೆಳಗಾದ ವೋಟಿಂಗ್ ನೋಡಿ ಶಾಕ್ ಆಗಿದೆ. ಸದ್ಯ ಹೇರುತ್ತಿದ್ದ ಹನುಮಂತನ ವೋಟಿಂಗ್ ದಿಢೀರ್ ಕುಸಿದಿದ್ದು ನಿಜಕ್ಕೂ ಬೇಸರ ತರಿಸಿದೆ ಅಂತಾನೆ ಹೇಳ್ಬೋದು. ಸದ್ಯ ಹನುಮಂತನ ಒಂದು ಕದರ್ ಅಲ್ಲಿ ಕಾಣಿಸ್ತಾ ಇಲ್ವಾ ಫಿನಾಲೆ ಟೈಮಲ್ಲಿ ಅನ್ನೋದು ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಹಾಗೆ ಉಳಿದಿದೆ. ಎಂಟರ್ಟೈನ್ಮೆಂಟ್ ಕಿಂಗ್ ಆಗಿದ್ದ ಹನುಮಂತನಿಗೆ ಈ ರೀತಿಯಾದ ಒಂದು ದೊಡ್ಡ ಆಘಾತ ಆಗಿರೋದು ನಿಜಕ್ಕೂ ಬೇಸರ ತರಿಸಿದೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.